ಜಾತಿಗಣತಿ ವರದಿಯ ಕುರಿತು ಮುಂದುವರೆದಿದೆ ಗೊಂದಲ. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಚಾರವಾಗಿ ತೀರ್ಮಾನ ತೆಗೆದುಕೊಳ್ಳಬೇಕಾಗಿದೆ. ಶೈತ್ಯಾಗಾರಕ್ಕೆ ಜಾತಿಗಣತಿ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸದ್ಯಕ್ಕಂತೂ ಇಲ್ಲ ತೀರ್ಮಾನ. ಮುಂದಿನ ಕ್ಯಾಬಿನೆಟ್ನಲ್ಲೂ ಕೂಡ ಅನುಮಾನ. ಸಂಪುಟ ಸಭೆಯಲ್ಲೂ ಕೂಡ ಮೂಡದ ಒಮ್ಮತ. ಲಿಖಿತ ಅಭಿಪ್ರಾಯ ನೀಡೋದಕ್ಕೆ ಕೆಲ ಸಚಿವರುಗಳು ಒಪ್ತಾ ಇಲ್ಲ. ಸೊ ಕೇಂದ್ರದ ಜನಗಣತಿಗೆ ಕಾಯ್ತಾ ಇರುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಈಗ ಮತ್ತಷ್ಟು ಚರ್ಚಿಸಿ ಮುಂದುವರೆದ ನಂತರ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ. ಮುಂದಿನ ಕ್ಯಾಬಿನೆಟ್ನಲ್ಲಿ ಚರ್ಚೆಗೆ ಬರುವುದು ಅನುಮಾನ. 7 ರಿಂದ 8 ಸಚಿವರು ಮಾತ್ರ ಲಿಖಿತ ಅಭಿಪ್ರಾಯವನ್ನ ನೀಡುವುದೂ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ದಶಕದ ಹಿಂದಿನ ಗಣತಿ ಇಟ್ಕೊಂಡು ಮುಂದುವರಿಯುವುದು ಸೂಕ್ತವಲ್ಲ. ಜಾತಿ ಗಣತಿ ಅನುಷ್ಠಾನ ಮಾಡಿ ಕೆಟ್ಟ ಹೆಸರು ತಂದುಕೊಳ್ಳುವ ಉಸಾಬರಿ ನಮಗೇಕೆ? ಜಾತಿಗಣತಿಗೆ ಸಾರ್ವಜನಿಕ ವಿರೋಧ ವ್ಯಕ್ತವಾಗ್ತಾ ಇದೆ. ಕೆಲವು ಕ್ಷೇತ್ರಗಳಲ್ಲಿ ಪಕ್ಷಕ್ಕೆ ಹಿನ್ನಡೆ ಆಗ್ತಾ ಇದೆ. ಹಾಗಾಗಿ ವಿಚಾರದ ಬಗ್ಗೆ ಸದ್ಯಕ್ಕೆ ಗೊಂದಲ ಇನ್ನೂ ಕೂಡ ಇದೆ. ಮತ್ತಷ್ಟು ಸುದ್ದಿ ನೋಡ್ತಾ ಹೋಗೋಣ ಒಂದು ಸ್ಮಾಲ್ ಬ್ರೇಕ್ನ ನಂತರ. ವೆಲ್ಕಮ್ ಬ್ಯಾಕ್. ಜಾತಿಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಗೊಂದಲದ ಮೇಲೆ ಗೊಂದಲ. ಸರ್ಕಾರಕ್ಕೆ ಇಕ್ಕಟ್ಟು. ಯಾಕಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಜಾತಿಗಣತಿಯನ್ನ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾಗಿದೆ. ಸೊ ಹಾಗಾಗಿ ಕ್ಯಾಬಿನೆಟ್ ನಲ್ಲಿ ಅಂದ್ರೆ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಸದ್ಯಕ್ಕೆ ಮುಂದೂಡಿಕೆ ಆಗಿದೆ. ಮುಂದೆ ನಡೆಯುವಂತಹ ಕ್ಯಾಬಿನೆಟ್ ನಲ್ಲೂ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಸಂಪುಟ ಸಭೆಯಲ್ಲಿ ಒಮ್ಮತ ಅನ್ನೋದು ಮೂಡ್ತಾ ಇಲ್ಲ ಯಾರಲ್ಲೂ ಕೂಡ. ಲಿಖಿತ ಅಭಿಪ್ರಾಯವನ್ನ ನೀಡೋದಕ್ಕೆ ಯಾರು ಕೂಡ ಒಪ್ತಾ ಇಲ್ಲ. ಕೊಟ್ಟಿರುವಂತಹ ಕೆಲವೊಂದಿಷ್ಟು ಜನ ಸಚಿವರುಗಳು ಲಿಖಿತ ರೂಪದಲ್ಲಿ ಬರೆದು ಕೊಟ್ಟಿದ್ರು. ಆ ವಿಚಾರವಾಗಿ ಕೂಡ ಅಪಸ್ವರ ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಕೇಂದ್ರದಿಂದ ನಡೆಸ್ತಾ ಇರುವಂತಹ ಜಾತಿಗಣತಿಯ ವಿಚಾರವಾಗಿ ಕಾಯೋದಕ್ಕೆ ಲೆಕ್ಕಾಚಾರವನ್ನ ಹಾಕೊಂಡಿದ್ದು ಮತ್ತಷ್ಟು ಚರ್ಚೆಯನ್ನು ನಡೆಸಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮುಂದಿನ ಕ್ಯಾಬಿನೆಟ್ ನಲ್ಲಿ ಚರ್ಚೆಗೆ ಬರುವುದು ಇದು ಅನುಮಾನ ಇದೆ. ಹಾಗಾಗಿ 7 ರಿಂದ 8 ಸಚಿವರು ಲಿಖಿತ ಅಭಿಪ್ರಾಯವನ್ನ ನೀಡೋದು ಇಲ್ಲ ಅಂತ ಹೇಳಲಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಅಪಸ್ವರ ಇರುವಂತದ್ದು ಹೊಸದೇನಲ್ಲ. ಇದು ಬೇಕೋ ಬೇಡೋ ಅನ್ನೋ ರೀತಿಯಲ್ಲೇ ನಡೀತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಸದ್ಯದ ಮಟ್ಟಿಗೆ ಜಾತಿಗಣತಿಯ ಗೊಂದಲದ ವಿಚಾರಕ್ಕೆ ಸದ್ಯಕ್ಕಂತೂ ತೆರೆ ಬೀಳುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪಾ, ಜಾತಿಗಣತಿ ವರದಿಯನ್ನ ಅನುಷ್ಠಾನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಜ್ಯ ಸರ್ಕಾರ ಮುಂದಾಗಿತ್ತು. ಆದ್ರೆ ಅದಕ್ಕೆ ಸಚಿವರು ಆಕ್ಷೇಪನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ಲಿಖಿತ ರೂಪದಲ್ಲಿ ನಿಮ್ಮ ಆಕ್ಷೇಪಗಳನ್ನು ಏನೇ ಇದ್ರು ಕೊಡಿ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಅದಕ್ಕಂತಾನೆ ಒಂದು ವಿಶೇಷ ಸಚಿವ ಸಂಪುಟ ಸಭೆ ಕರೆದಿದ್ರು. ಸಭೆ ಆದ ಬಳಿ ಅಲ್ಲಿ ಕೂಡ ಚರ್ಚೆ ಆಯ್ತು. ಅಲ್ಲಿ ಕೂಡ ಸಚಿವರು ಒಮ್ಮತದ ನಿರ್ಧಾರವನ್ನ ಹೇಳಿಲ್ಲ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ಮಾಹಿತಿ. ಅದಾದ ಬಳಿಕ ಮತ್ತೊಂದು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ಇನ್ನೂ ಕೂಡ ಚರ್ಚೆ ಆಗ್ಬೇಕು ಅನ್ನುವಂಥದ್ದನ್ನೇ ತೀರ್ಮಾನ ಕೈಗೊಂಡ್ರು. ಈಗ ನಿನ್ನೆ ಕೂಡ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆಯಲ್ಲೂ ಕೂಡ ಈ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗುತ್ತೆ. ಸಚಿವರು ಲಿಖಿತ ರೂಪದಲ್ಲಿ ಕೊಡ್ತಾರೆ. ಇದನ್ನ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನುವಂತಹ ಒಂದಿಷ್ಟು ಲೆಕ್ಕಾಚಾರಗಳು ಇದ್ವು. ಆದ್ರೆ ಅದೆಲ್ಲವೂ ಕೂಡ ಸುಳ್ಳಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ ನಿನ್ನೆ ನಡೆದಿರ್ತಕ್ಕಂಥ ಸಚಿವ ಸಂಪುಟದ ಸಭೆಯಲ್ಲಿ ಈ ಜಾತಿಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಸಚಿವರು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ರೆ ಅವರಿಗೆ ಲಿಖಿತ ರೂಪದಲ್ಲಿ ಕೊಡಿ ಅನ್ನುವಂಥದ್ದನ್ನ ಸಿಎಂ ಸಿದ್ದರಾಮಯ್ಯ ಕೇಳಿದ್ರು. ಆದ್ರೆ ನಿನ್ನೆಯೂ ಕೂಡ ಒಂದಿಷ್ಟು ಚರ್ಚೆ ಆದಂತ ಸಂದರ್ಭದಲ್ಲಿ ಅದಕ್ಕೆ ಒಮ್ಮತದ ನಿರ್ಧಾರ ಇನ್ನೂ ಕೈಗೊಂಡಿಲ್ಲ ಅನ್ನುವಂತ ಮಾಹಿತಿ ತಿಳಿದು ಬರ್ತಾ ಇದೆ. ಸಚಿವರು ಲಿಖಿತ ರೂಪದಲ್ಲಿ ದೂರನ್ನ ಕೊಡ್ಲಿಕ್ಕೆ ಸಿದ್ಧರಿಲ್ಲ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾಗಿ ಇದು ಇನ್ನೂ ಕೂಡ ಮುಂದಕ್ಕೆ ಹಾಕ್ತಾನೆ ಹೋಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು. ಜಾತಿಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಸಚಿವರು ಆಕ್ಷೇಪಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದನ್ನ ಹೈಕಮಾಂಡ್ ನಾಯಕರು ಕೂಡ ಜಾತಿಗಣತಿ ವರದಿಯನ್ನ ನಾವು ಅನುಷ್ಠಾನ ಮಾಡಬೇಕು, ಅದನ್ನ ಪ್ರಣಾಳಿಕೆಯಲ್ಲೂ ಕೂಡ ಕೊಟ್ಟಿದ್ದೇವೆ, ಹಾಗಾಗಿ ನೀವು ಇದನ್ನ ಮಾಡ್ಲೇಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರ ನಿಲುವು ಕೂಡ ಆಗಿರ್ತಕ್ಕಂಥದ್ದು. ಆದ್ರೆ ರಾಜ್ಯದಲ್ಲಿ ಸಂಪುಟದಲ್ಲಿ ಇರ್ತಕ್ಕಂಥ ಪ್ರಭಾವಿ ಸಚಿವರೇ ಇದನ್ನ ವಿರೋಧ ವ್ಯಕ್ತಪಡಿಸಿದ ಸಂದರ್ಭದಲ್ಲಿ ಅವರ ಅಭಿಪ್ರಾಯ ಕೂಡ ತೆಗೆದುಕೊಂಡೇ ಮುಂದೆ ಹೋಗ್ಬೇಕು. ಸೊ ಈ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಕಡೆ ಸಚಿವ ಸಂಪುಟದ ಸಭೆಯಲ್ಲಿ ನಿನ್ನೆಯೂ ಕೂಡ ಇದು ಸರಿಯಾದಂತ ಮಾಹಿತಿ ಕೂಡ ಸಚಿವರು ಒಂದು ನೀಡಿಲ್ಲ. ಅವರ ಒಂದು ಲಿಖಿತ ರೂಪದಲ್ಲಿ ದೂರನೂ ಕೂಡ ಕೊಡಾಕ ಸಿದ್ಧರಿಲ್ಲ. ಹಾಗಾಗಿ ಇದಿನ್ನೂ ಕೂಡ ಸಚಿವ ಸಂಪುಟದಲ್ಲಿ ಮತ್ತು ಇನ್ನೆರಡು ಸಚಿವ ಸಂಪುಟದಲ್ಲಿ
ಚರ್ಚೆ ಆದ್ರೂ ಸಹಿತ ಇದು ಅನುಷ್ಠಾನ ಆಗುವಂತದ್ದು ಎಲ್ಲೋ ಒಂದ್ ಕಡೆ ವಿಳಂಬವಾಗುವಂತದ್ದು. ಹಾಗಾಗಿ ಜಾತಿಗಣತಿ ವರದಿ ಇದು ಹೆಸರಿಗೆ ಮಾತ್ರ ಅನ್ನುವಂತಹ ಲೆಕ್ಕದಲ್ಲೇ ಸರ್ಕಾರದಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ದು ಕೂಡ ಇರ್ತಕ್ಕಂಥ ವಿಚಾರ. ರೂಪಾ. ಎಸ್, ಪ್ರಮುಖವಾಗಿ ಮತ್ತೊಂದು ಕಡೆ ಕೇಂದ್ರದಿಂದಲೂ ಕೂಡ ಜಾತಿಗಣತಿಯನ್ನ ಮಾಡ್ಲಾಗ್ತಿದೆ ಬಸವರಾಜ್. ರಾಜ್ಯದ ಜಾತಿಗಣತಿಯನ್ನ ಯಾವೊಬ್ಬ ನಾಯಕರು ಕೂಡ ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈಗಾಗಲೇ ರಾಜ್ಯದಲ್ಲಿ ನಡೀತಾ ಇರುವಂತಹ ಜಾತಿಗಣತಿ ವಿಚಾರವಾಗಿ ಮತ್ತಷ್ಟು ಅಪಸ್ವರ ಕೇಳ್ಬರ್ತಿದೆ. ಅಂದ್ರೆ ಮನೆ ಮನೆಗಳಿಗೆ ಸರಿಯಾಗಿ ಬಂದು ಜಾತಿಗಣತಿ ಮಾಡ್ತಾ ಇಲ್ಲ, ಬೇಕಾಬಿಟ್ಟಿಯಾಗಿ ಮಾಡ್ಲಾಗ್ತಾ ಇದೆ ಅನ್ನುವಂತ ಒಂದು ಆಪಾದನೆ ಕೂಡ ಕೇಳ್ತಾ ಇದೆ. ಅದರ ಜೊತೆಗೆ ಜಾತಿ ಮೆನ್ಷನ್ ವಿಚಾರವಾಗಿ ಕೂಡ ಕೆಲವೊಂದಿಷ್ಟು ಗೋಲ್ಮಾಲ್ ನಡೀತಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಿಕಾಸ್ ಓನ್ಲಿ ಮೀಸಲಾತಿ. ಸೊ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರದ ಜಾತಿಗಣತಿ ಬಂದ್ರೂ ಕೂಡ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಿಂದ ಮತ್ತಷ್ಟು ಅಪಸ್ವರಗಳು ಬರುವ ಸಾಧ್ಯತೆ ಕೂಡ ಇದೆ ಅಂತ. ರೂಪಾ, ಒಂದ್ ಕಡೆ ಜಾತಿಗಣತಿ ವರದಿಯನ್ನ ಅನುಷ್ಠಾನ ಮಾಡುವಂತಲ್ಲಿ ರಾಜ್ಯ ಸರ್ಕಾರ ಒಂದಿಷ್ಟು ಕಾರ್ಯಚಟುವಟಿಕೆ ನಡೆಸಿತ್ತು. ಇದರ ನಡುವೆ ಕೇಂದ್ರ ಸರ್ಕಾರ ಒಂದಿಷ್ಟು ರಾಜ್ಯ ಸರ್ಕಾರಕ್ಕೆ ಒಂದು ತಿರುಗೇಟು ಕೊಡುವಂತಹ ಪ್ರಯತ್ನ ಕೂಡ ಮಾಡಿದೆ. ಕೇಂದ್ರದಿಂದಲೇ ಜಾತಿ ಗಣತಿ ಮತ್ತು ಜನಸಂಖ್ಯೆಯ ಗಣತಿ ಕೂಡ ಮಾಡ್ತೇವೆ ಅನ್ನುವಂಥದ್ದನ್ನು ಕೂಡ ಘೋಷಣೆ ಮಾಡಿದ್ರು. ಆದ್ರೆ ಈ ಒಂದು ಸಂದರ್ಭ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿದ್ರು ಸಹಿತ ಅದಕ್ಕೆ ಕೇಂದ್ರದ ಒಪ್ಪಿಗೆ ಬೇಕು. ಇವ್ರೇನೇ ಮಾಡಿದ್ರು ಸಹಿತ ಕೇಂದ್ರಕ್ಕೆ ಕಳಿಸಲೇಬೇಕು. ಅವ್ರು ಒಪ್ಪಿಗೆ ಕೊಟ್ಟದ್ಮೇಲೆ ಇದು ಜಾತಿ ಗಣತಿ ವರದಿ ಅನುಷ್ಠಾನ ಆಗುತ್ತೆ, ಮೀಸಲಾತಿ ಕೂಡ ಸಿಗುತ್ತೆ. ಆದ್ರೆ ಈಗ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಒಂದು ಘೋಷಣೆ ಮಾಡಿದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇದು ನಮ್ಮ ಒಂದು ಕ್ರೆಡಿಟ್ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನೇ ತೀರ್ಮಾನ ಕೈಗೊಂಡ್ರು ಸಹಿತ ನಾವು ರಾಜ್ಯದಿಂದ ಶಿಫಾರಸ್ ಮಾಡ್ತೇವೆ, ಅವಾಗ ಅವ್ರು ಅದನ್ನ ತೆಗೆದುಕೊಳ್ಳಿ, ಅವರ ಒಂದು ಜಾತಿ ಗಣತಿ ಏನ್ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ, ನಮ್ಮ ವರದಿ ಕೂಡ ಅವರಿಗೆ ಸಹಾಯಕವಾಗಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಇದೀಗ ಸಚಿವರು ಕ್ಯಾಬಿನೆಟ್ ನಲ್ಲಿ ಇರ್ತಕ್ಕಂಥ ಸಚಿವರು ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ 7-8 ಸಚಿವರು ಕೂಡ ಒಂದು ಲಿಖಿತ ರೂಪದಲ್ಲಿ ಅಭಿಪ್ರಾಯ ಕೊಡ್ತಾ ಇಲ್ಲ. ಮತ್ತೆ ನೀವು ಹೇಳಿದಂತೆ ಒಂದಿಷ್ಟು ಅವೈಜ್ಞಾನಿಕವಾಗಿರ್ತಕ್ಕಂಥ ಒಂದು ಈ ಜಾತಿ ಗಣತಿ ಹಿಂದಿನದು ಅನ್ನುವಂಥದ್ದು ಕೂಡ 10 ವರ್ಷಗಳ ಹಿಂದಿನದು, ಈಗಿರ್ತಕ್ಕಂಥ ಜನಸಂಖ್ಯೆ ಎಷ್ಟು, ಅವಾಗ ಹಿಂದಿರ್ತಕ್ಕಂಥ ಜನಸಂಖ್ಯೆ ಎಷ್ಟು, ಮತ್ತೆ ಮನೆ ಮನೆಗೂ ಕೂಡ ಬಂದು ತೆರಳಿ ಅದನ್ನ ಜಾತಿ ಗಣತಿ ಮಾಡಿಲ್ಲ. ಹಾಗಾಗಿ ಇದು ಸರಿಯಾದ ನಡೆಯಲ್ಲ ಅನ್ನುವಂಥದ್ದು ಒಂದು ಲಿಂಗಾಯತ ಮತ್ತು ಒಕ್ಕಲಿಗ ಸಚಿವರ ಒಂದು ಅಭಿಪ್ರಾಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈಗ ಕೇಂದ್ರ ಸರ್ಕಾರ ಏನ್ ಮಾಡ್ಲಿಕ್ಕೆ ಹೊರಟಿದೆ, ಕೇಂದ್ರ ಸರ್ಕಾರವೇ ನಾವು ಒಪ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಈಗಿರ್ತಕ್ಕಂಥ ಪ್ರಬಲ ಸಮುದಾಯಗಳ ಸಚಿವರ ಒಂದು ಏನು ಉತ್ತರ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಈಗ ರಾಜ್ಯ ಸರ್ಕಾರ ಒಂದ್ ಕಡೆ ಈ ಸಚಿವರನ್ನ ಸಮಾಧಾನ ಪಡಿಸುವಂತಹ ಪ್ರಯತ್ನ ಮಾಡಿ ರಾಜ್ಯ ಸರ್ಕಾರ ಕೂಡ ಇದನ್ನ ಕ್ರೆಡಿಟ್ ತೆಗೆದುಕೊಳ್ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿದೆ. ಆದ್ರೆ ಕೇಂದ್ರ ಸರ್ಕಾರವೇ ಮಾಡ್ಲಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕೂಡ ಲಿಂಗಾಯತ ಮತ್ತು ಒಕ್ಕಲಿಗ ಒಂದು ಸಚಿವರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಸಿಎಂ ಸಿದ್ದರಾಮಯ್ಯ ಅವರು ಯಾವ ರೀತಿ ಇದನ್ನ ಕ್ರೆಡಿಟ್ ತೆಗೆದುಕೊಳ್ಳಿಕ್ಕೆ ಮುಂದಾಗ್ತಾರೆ, ಅಥವಾ ಕೇಂದ್ರ ಸರ್ಕಾರ ಮಾಡೋಕ್ಕಿಂತ ಮುಂಚಿತವಾಗಿ ಇವರು ಇದನ್ನ ಜಾತಿಗಣತಿ ವರದಿಯನ್ನ ಸಚಿವರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನ ಅನುಷ್ಠಾನ ಮಾಡ್ತಾರ, ಅಥವಾ ಕೇಂದ್ರ ಸರ್ಕಾರವೇ ಕ್ರೆಡಿಟ್ ತೆಗೆದುಕೊಳ್ಳಿಕ್ಕೆ ಮುಂದಾಗುವಂತ ಅವಕಾಶ ಇವರು ಮಾಡಿಕೊಡ್ತಾರ ಅನ್ನುವಂಥದ್ದು ಸದ್ಯಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲೂ ಕೂಡ ಇದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ರೂಪಾ. ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.